ನಾನು ಡಾಕ್ಟರ್ ಅಜಯ್ ಕುಮಾರ್ HCG ಚೇರ್ಮನ್ ಫೌಂಡರ್. ಈ ದಿನ ನಾವು ಬ್ಯಾಂಗ್ಳೂರು ನಾರ್ತ್ನಲ್ಲಿ ಹೆಬ್ಬಾಳದಲ್ಲಿ ನಮ್ಮ ಮೋಸ್ಟ್ ಅಡ್ವಾನ್ಸ್ ಕ್ಯಾನ್ಸರ್ ಸೆಂಟರ್ ಓಪನ್ ಮಾಡಿದ್ವಿ. ಅದಕ್ಕೆ ನಮ್ಮ ಅಭಿನಯ ನಟರಾದರಂಥ ಸಂದೀಪ್ ಬಂದಿದ್ದರು, ಇನಾಗ್ರೇಟ್ ಮಾಡಿದ್ರು. ಆದರೆ ಇದರಲ್ಲಿ ಭಾಳ ಮುಖ್ಯವಾದ ಏನು ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ರೈಟ್ ಟೈಮ್ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಬೇಕು. ನನ್ನ ಪ್ರಕಾರ ಫಸ್ಟ್ ಟೈಮ್ ರೈಟ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಮೊದಲನೇ ಸತಿ ಬಂದಾಗ ಅವ್ರಿಗೆ ರೈಟ್ ಟ್ರೀಟ್ಮೆಂಟ್ ಕೊಡಬೇಕು. ಇದರಲ್ಲಿ HCG ಶುರುವಾದಾಗಿಂದ ನಮ್ಮ ಗೋಲ್ ಅದೇ ಇದೆ, ಯಾರಿಗೂ ಟ್ರೀಟ್ಮೆಂಟ್ ಇಲ್ಲ ಅನ್ನಬಾರ್ದು. ನಾನು ಅಮೇರಿಕಾಯಿಂದ ಬಂದು ಇದನ್ನು ಶುರು ಮಾಡಿದಾಗ ನಮ್ಮ ಇಂಡಿಯಾ ದೇಶದಲ್ಲಿ ಅಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಡ್ವಾನ್ಸ್ ಆಗಿರಲಿಲ್ಲ, ಮುಂದೆ ಬಂದಿರಲಿಲ್ಲ. ಕ್ಯಾನ್ಸರ್ ಅಂದರೆ ಟ್ರೀಟ್ಮೆಂಟ್ಗೆ ಎಷ್ಟೋ ಜನ ಭಯ ಪಡೋರು ಕ್ಯಾನ್ಸರ್ ಬದಲು. ಯಾತಕ್ಕೆ ಅಂದರೆ ಆ ಥರ ಟ್ರೀಟ್ಮೆಂಟ್ ಇತ್ತು, ಕೊಬಾಲ್ ಥರ ಟ್ರೀಟ್ಮೆಂಟ್ ಇತ್ತು, ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇತ್ತು, ಸೈಡ್ ಎಫೆಕ್ಟ್ಸಿಂದ ಜಾಸ್ತಿ ಇತ್ತು. ಆದರೆ ಇವಾಗೆಲ್ಲ ಒಂದು ಪರಿವರ್ತನೆ ಆಗಿದೆ, ಚೇಂಜ್ ಆಗಿದೆ. ಯಾವ ರೀತಿ ಚೇಂಜ್ ಆಗಿದೆ ಅಂದರೆ ಹೈ ಟೆಕ್ನಾಲಜಿ, ಪ್ರಿಸಿಷನ್ ಮೆಡಿಸನ್. ಒಬ್ಬರು ಕ್ಯಾನ್ಸರ್ ಪೇಷಂಟ್ ಬಂದರೆ ಅವ್ರು ಯಾವುದು ರೈಟ್ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ಬೋದು ಫಸ್ಟ್ ಟೈಮ್, ಅದನ್ನು ನಾವು HCGನಲ್ಲಿ ಅನಲೈಸ್ ಮಾಡ್ತೀವಿ. ನಮ್ಮಲ್ಲಿ ಜೆನಾಮಿಕ್ ಲ್ಯಾಬ್ ಇದೆ, ಪ್ರೋಟಿಯೋನಾಮಿಕ್ಸ್ ಲ್ಯಾಬ್ ಇದೆ. ಇದರಿಂದ ಈಚ್ ಪೇಷಂಟ್ ವಿಲ್ ಗೆಟ್ ರೈಟ್ ಟ್ರೀಟ್ಮೆಂಟ್. ಅದರಿಂದ ಏನು ನಮ್ಮ ಗುರಿ ಅಂದರೆ ಕ್ಯಾನ್ಸರ್ ವಾಪಸ್ ಬರಬಾರ್ದು. ದೇರ್ ಶುಡ್ ಬಿ ನೋ ರಿಕರೆನ್ಸ್ ಆಫ್ ಕ್ಯಾನ್ಸರ್. ಕೆಲವು ಡಾಟಾ ಪ್ರಕಾರ ಆಲ್ಮೋಸ್ಟು 40-60% ಕ್ಯಾನ್ಸರ್ ಬರುತ್ತೆ ವಾಪಸ್ಸು ಟ್ರೀಟ್ ಆದಮೇಲೆ. ಆದರೆ 20% ಕಡಿಮೆ ಬರಬೇಕು, ಅದು HCG ಗುರಿ. ಅದನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ, ನಮ್ಮ ಪರ್ಸೆಂಟೇಜ್ ಕಮ್ಮಿ. ಇದೇ ರೀತಿ ಕ್ಯಾನ್ಸರ್ ಯಾತಕ್ಕೆ ಬರುತ್ತೆ ಅನ್ನೋದು ರಿಸರ್ಚ್ ಮಾಡಿ ತಿಳ್ಕೊಬೇಕು. ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಇವಾಗ 1 in 9 ಬರ್ತಾ ಇದೆ. ಯಾತಕ್ಕೆ ಈ ಥರ ಜಾಸ್ತಿ ಆಗ್ತಾ ಇದೆ? ಅದು ಅಲ್ಲದೆ 40-60 ವರ್ಷದವರು ಜಾಸ್ತಿ ಬರ್ತಾ ಇದೆ. ನಾವೆಲ್ಲ ಓದ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ನಲ್ಲಿ ವಯಸ್ಸಾದವರು ಮಾತ್ರ ಕ್ಯಾನ್ಸರ್ ಬರ್ತಿದ್ವಿ ಅವ್ರಿಗೆ, ಆದರೆ ಅಲ್ಲ, ಅದು ನಿಜ ಅಲ್ಲ. ಇವಾಗ ಎಲ್ಲ ಬರ್ತಾ ಇರೋದ್ರಿಂದ ಇನ್ನೂ ಇದರ ಸಂಶೋಧನೆ ಮಾಡಬೇಕು, ರಿಸರ್ಚ್ ಮಾಡಿ. ಇವಾಗ ಎನ್ವೈರ್ಮೆಂಟು, ಪರಿಸರದಿಂದ ಯಾವ ಥರ ಬರ್ತಾ ಇದೆ. ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್. ಆ್ಯಕ್ಟಿವ್ ಸ್ಮೋಕಿಂಗ್ ಆ್ಯಂಡ್ ಪ್ಯಾಸಿವ್ ಸ್ಮೋಕಿಂಗ್. ಅದಕ್ಕೆ ಈ ರೀಸೆಂಟಾಗಿ ನಾನು ಮೈಸೂರು ಸಿಟಿ ಕಮಿಷನರ್ ಆಫೀಸ್ನಲ್ಲಿ ಮೈಸೂರಿಗೆ